ತುಂಬ ಕಮೆಂಟ್ಸ್ ಇದೆ ಡ್ಯೂಕ್ 200 ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು. ಇದೇ ನೋಡ್ರಪ್ಪ KTM Duke 200 ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ನಂದು ಆರೆಂಜ್ ತೋಳ ಇದು. ಸೊ ಏನಾಯ್ತು, ನಾನು ಇದ್ರಿಗಿನ ಮುಂಚೆ 2 ಬೈಕ್ಸ್ ಯೂಸ್ ಮಾಡಿದ್ದೀನಿ. ಒಂದು ಬಂದು ಅಪಾಚಿ 150cc ಬೈಕ್, ರೆಡ್ ಕಲರ್ ಬರ್ತಿತ್ತಲ್ವಾ, ಫಸ್ಟು ಬ್ಯಾಚ್ ಗಾಡಿ 2007 ತೊಗೊಂಡಿದ್ದು. ಸೊ ಅದು ಫಸ್ಟ್ ನನ್ನ ಗಾಡಿ ಲೈಫಲ್ಲಿ 2 ವೀಲರ್ ಅಂದರೆ ಅದೇ ಫಸ್ಟ್ ನಾನು ಓಡಿಸಿದ್ದು, ಓನ್ ಮಾಡಿದ್ದು. ಅಫ್ಕೋರ್ಸ್ ನಮ್ಮ ಫಾದರ್ ಕೊಡಿಸಿದ್ರು. ಸೊ ಅವಾಗ ನಾನು ಬೈಕಿಂಗ್ ದುನಿಯಾಗೆ ಎಂಟ್ರಿ ಕೊಟ್ಟೆ. ಅದಾದ್ಮೇಲೆ ಆ ಬೈಕ್ನ ಅಪಾಚಿನ ನಾನು ಒಂದು 2 ಇಯರ್ಸ್ ಓಡಿಸ್ದೆ. 2 ಇಯರ್ಸ್ ಓಡಿಸಿದ್ಮೇಲೆ ಪಲ್ಸರ್ 180cc ಫಸ್ಟ್ ಮಾಡೆಲ್ ಗಾಡಿ ಅದು ತಗೊಂಡೆ. ಅದನ್ನ 3 ವರ್ಷ ಉಜ್ಜಾಡ್ದೆ. ಅದಾದ್ಮೇಲೆ ಕೆಲ್ಸಕ್ಕೆ ಜಾಯ್ನ್ ಆದ್ಮೇಲೆ ಫಸ್ಟ್ ಪ್ರಾಪರ್ ಫಾರಿನ್ ಆಸ್ಟ್ರಿಯನ್ ಗಾಡಿ KTM Duke 200. ಸೊ ಇದನ್ನ ತಗೋಬೇಕಾದ್ರೆ ತುಂಬ ರಿಸರ್ಚ್ ಮಾಡಿ ಕುತ್ಕೊಂಡು ತೊಗೊಂಡಿರೋದು. ಆ್ಯಕ್ಚುಲಿ ರಿಸರ್ಚ್ ಮಾಡೋಕ್ಕೆ ತುಂಬ ಈಸಿ ಆಯಿತು, ಯಾಕಂದರೆ ಆ 2012 2011 ಆ ಟೈಮಲ್ಲಿ ಯಾವುದು ಪ್ರಾಪರಾಗಿ ನೇಕೆಡ್ ಸ್ಮಾಲ್ ಕೆಪಾಸಿಟಿ ಸ್ಟ್ರೀಟ್ ಬೈಕ್ ಯಾವುದು ಇರಲಿಲ್ಲ. ಸೊ ಅವಾಗ ಏನು ಮಾಡ್ದೆ, KTM ಒಂದು ಬಂದ, ಎಂಟ್ರಿ ಕೊಟ್ಟ. ಒಳ್ಳೆ KGF ಅಲ್ಲಿ ಎಷ್ಟು ಎಂಟ್ರಿ ಕೊಡ್ತಾರಲ್ಲ ಆ ಥರ ಎಂಟ್ರಿ ಕೊಟ್ಟ ಇಂಡಿಯನ್ ಮಾರ್ಕೆಟಿಗೆ KTM. ಸೊ KTM ಮೊದಲಿಂದನೂ ಇತ್ತು, ಯಾರಿಗೂ ಗೊತ್ತಿರಲಿಲ್ಲ KTM ಅಂದರೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಲಾಂಚ್ ಆಗೋ ತನಕ ಇಂಡಿಯಾ ಒಳಗಡೆ. ಲಾಂಚ್ ಆಯಿತು ನೋಡ್ರಿ, ಇಂಡಿಯಾ ಒಳಗಡೆ ಹೇಳ್ತೀನಿ, ಲಾಂಚ್ ಆದಮೇಲೆ ಧೂಳು ಎಬ್ಬಿಸ್ಬಿಡ್ತು. ಸೊ ಅವಾಗ ಲಾಂಚ್ ಆದಮೇಲೆ ತೊಗೊಂಡಿದ್ದು ಗಾಡಿ. ಸೊ ಈ ಗಾಡಿ ತೊಗೊಳೋ ಮುಂಚೆ ಒಂದು ವಿಡಿಯೋ ನೋಡಿದೆ ನಾನು ಯೂಟ್ಯೂಬಲ್ಲಿ, ಅದು ಪವರ್ ಡ್ರಿಫ್ಟ್ ವಿಡಿಯೋ. ಅದರಲ್ಲಿ ಸಾಗರ್ ಶಾಲ್ಡೇಕರ್ ಅವರು ರಿವ್ಯೂ ಕೊಟ್ಟರು. ಮೆಂಟ್ಲಾಗ್ಬಿಟ್ಟೆ ನೋಡ್ಬಿಟ್ಟು ವಿಡಿಯೋನ, ದಿವಾನ ಆಗ್ಬಿಟ್ಟೆ. ಇಂದಿರಾನಗರ್ KTM ಶೋರೂಮ್ಗೆ ಹೋಗಿ ಅಲ್ಲಿ ಫರಾನ್ ಅವ್ರು ಮೀಟ್ ಆದೆ. ಫರಾನ್ ಅವ್ರು ಅವಾಗ ಇನ್ನೂ ಚಿಕ್ಕ ಯಂಗ್ ಬಾಯ್ ಅವರು. ಅವತ್ತಿಂದ 12ಇಂದ ನಂಗೆ ಫ್ರೆಂಡ್ ಅವರು ಫರಾನ್ ಅವರು. ಸೊ ಅವರು ಟೆಸ್ಟ್ ರೈಡ್ ಕೊಟ್ಟರು ಈ KTM ಬೈಕ್ನ ಓಡಿಸಿ ಅಂತ. ಓಡಿಸ್ದೆ, ಒಂಥರ RX ಓಡಿಸ್ದಂಗೆ ಆಗ್ಬಿಡ್ತು ನನಗೆ. RX ಡಬಲ್ ವರ್ಷನ್ ಒಂಥರ ಓಡಿಸ್ದಂಗೆ ಆಗ್ಬಿಡ್ತು, ಅಷ್ಟೊಂದು ಟಾರ್ಕ್ ಇತ್ತು. ಸೊ ಆ ಟೈಮಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಆ ಲೆವೆಲ್ ಟಾರ್ಕು 200cc ಬೈಕು ಅಂದರೆ ಇದೇನೆ KTM Duke 200. ಒಳ್ಳೆ ಪಂಚ್ ಗಾಡಿ ಇದು. ಸಿಟಿ ಒಳಗಡೆ ಓಡಿಸೋಕ್ಕೆ ಆರಾಮ್ ರುಬ್ಬಾಡ್ಬಿಡ್ಬೋದು. ಆಲ್ಮೋಸ್ಟ್ ಸಿಟಿ ಒಳಗಡೆ ನೀವು ಸೂಪರ್ ಬೈಕ್ಸ್ನೆಲ್ಲ ಕ್ಯಾಚ್ ಮಾಡಿಬಿಡ್ಬೋದು ಈ ಬೈಕಲ್ಲಿ. ಸೊ ಹಾಗೆ ಇದೆ ಬೈಕ್ ಇದು. ಫುಲ್ಲು ಲೈಟ್ ವೇಟು, ನಿಂಬಲ್ಲು, ಟಾರ್ಕು ಏಕ್ದಮ್ ಫುಲ್ಲು ಶಾರ್ಟ್ ಗೇರಿಂಗ್ ಇದು. ಸೊ ಶಾರ್ಟ್ ಗೇರಿಂಗ್ ಅಂದರೆ ಎಲ್ಲ ಗೇರಲ್ಲೂ ಬೇಗ ಟಾಪ್ ಸ್ಪೀಡು ಬಿಟ್ಬಿಡುತ್ತೆ. ಸೊ ಅದೇ ಶಾರ್ಟ್ ಗೇರಿಂಗ್ ಅಂತಾರೆ. ಕೆಲವೊಂದು ಬೈಕ್ಸ್ ಇರ್ತವೆ CBR 250R, ಆಮೇಲೆ ಬೇರೆ NS 200, ಅವೆಲ್ಲ ಲಾಂಗ್ ಗೇರಿಂಗು. ಸೊ ಅವೆಲ್ಲ ಸ್ವಲ್ಪ ಟಾಪ್ ಸ್ಪೀಡ್ ಜಾಸ್ತಿ. ಇದು ಶಾರ್ಟ್ ಗೇರಿಂಗು, ಟಾಪ್ ಸ್ಪೀಡ್ ಕಮ್ಮಿ, 135 136. ನಾನು 140 ತನಕ ಓಡಿಸಿದ್ದೀನಿ ಟಾಪ್ ಸ್ಪೀಡು, ಆದರೆ 135 136 ಕ್ಲೇಮ್ ಕಂಪ್ನಿ ಕೊಡೋದು. ಸೊ ನೀವು ಇಶ್ಯೂ ಎಲ್ಲ ರಿಮ್ಯಾಪ್ ಮಾಡಿಸ್ಬೋದು, ಅವೆಲ್ಲ ನಂಗೆ ಗೊತ್ತಿಲ್ಲ. ಸೊ 135 km/h ಸ್ಪೀಡ್ ಇದೆ ಅಲ್ವಾ ಟಾಪ್ ಸ್ಪೀಡು, ಅದನ್ನು ಹೆಂಗೆ ಮುಟ್ಟತ್ತೆ ಅಂದರೆ ಗಾಡಿ ಇದು ಕಣ್ಣು ಮುಚ್ಚಿ ಕಣ್ಣು ಬಿಡೋದು ಒಳಗಡೆ, ಹಂಗೆ ಹೊರ ಅಂದ್ಕೊಂಡು ಮುಟ್ಬಿಡುತ್ತೆ. 200cc ಸೆಗ್ಮೆಂಟಲ್ಲಿ ಇದನ್ನು 135 ತನಕ ಯಾವ ಗಾಡಿನೂ ಕ್ಯಾಚ್ ಮಾಡೋಕ್ಕಾಗಲ್ಲ. 135 ಆದಮೇಲೆ NS 200, ಆಮೇಲೆ CBR ಅವೆಲ್ಲ ಹೋಗ್ತಾವೆ ಮುಂದೆ. ಸೊ ತುಂಬ ಮಜಾ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲ ಹೇಳ್ಕೊಬೇಕು ನಿಮ್ಮ ಹತ್ರ ನಾನು. ಸೊ ಆ ಮೂಮೆಂಟಿಗೆ ಕಾಯ್ತಾ ಇದ್ದೀನಿ. ಸೊ 1K ಆಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ 1K ಆದಮೇಲೆ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಮಾಡ್ತೀನಿ, ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದೆ, ಆಮೇಲೆ ಸ್ಟ್ರೀಟ್ ಟ್ರಿಪ್ಪಲ್ಲಿ ನಿಂತ್ಕೊಂಡಿದ್ದಲ್ಲ ಚಿರತೆ, ಅದು ಹೆಂಗೆ ತೊಗೊಂಡೆ ಎಲ್ಲ ಹೇಳ್ತೀನಿ. 1K ಮುಟ್ಲಿ. ನನ್ನ ಚಾನಲ್ ಇನ್ನೂ ಚಿಕ್ಕದು ಗುರು, ಇನ್ನೂ ನಾನು ಬಚ್ಚ ನಾನು. ಸೊ ನಾನು ಸ್ವಲ್ಪ ಬೆಳಿಬೇಕು, ಒಳ್ಳೆ ಸಖತ್ತಾಗಿರೋ ಕಂಟೆಂಟು ಇನ್ನೂ ಚೆನ್ನಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಆಯಿತು ಇದ್ರದ್ದು. ಸೊ ಬಂದ್ಬಿಟ್ಟು ಇವಾಗ ಸ್ಪೆಕ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. K&N ಸ್ಟಿಕ್ಕರ್ ಹಾಕಿದ್ದೀನಿ. ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು K&N ಫಿಲ್ಟ್ರು ತೊಗೊಂಡೇ ಇದಕ್ಕೆ ಹಾಕೋಣ ಅಂತ. ಅವಾಗ ಏನಾಯಿತು, ನಮ್ಮ ಮೆಕ್ಯಾನಿಕ್ ಬಂದು ಹಾಕಬೇಡಿ ಬಾಸ್, ಸುಮ್ಮನೆ ಯಾಕೆ ಹಾಕ್ತೀರಾ, ಹಾಕಿದ್ರೆ ಅಷ್ಟೇನು ಮ್ಯಾಟ್ರ್ ಆಗೋಲ್ಲ, ಹಾಕಬೇಡಿ ಅಂತ ಅಂದರು. ಸೊ ಅದಕ್ಕೆ ಏರ್ ಫಿಲ್ಟ್ರ್ ಹಾಗೆ ಇದೆ ಮನೇಲಿ. ಸೊ ಸ್ಟಿಕ್ಕರ್ ಮಾತ್ರ ಉಳ್ಕೊಂತು ಗಾಡಿ ಮೇಲೆ. ಸೊ ಇವೆಲ್ಲ ನೋಡಿ, ಇವೆಲ್ಲ ಹಾಕ್ಸಿರೋದು ನಾನು KTM ರೇಸಿಂಗ್, ಇವೆಲ್ಲ ಪವರ್ ಪಾರ್ಟ್ ಸ್ಟಿಕ್ಕರ್ ಅಂತಾರೆ. ಇದು ಕೆಳಗಡೆದು ಇಲ್ಲಿ. ಸೊ ಎಲ್ಲ ನಾನು ಸ್ಟಿಕ್ಕರ್ ಹಾಕ್ಸಿರೋದು. ಕೆಳಗಡೆ ನೋಡಿ, ಇದು ಪವರ್ ಪಾರ್ಟ್ ಸ್ಟಿಕ್ಕರು, ಇದು ಅಷ್ಟೇ WP ಸಸ್ಪೆನ್ಷನ್ ಪವರ್ ಪಾರ್ಟ್ ಸ್ಟಿಕ್ಕರು. ಇಲ್ಲೊಂದು ಸ್ಟಿಕ್ಕರ್ ಹಾಕಿದ್ದೀನಿ ನಾನು ನೋಡಿ, KTM ರೇಸಿಂಗ್ ಅಂತ ನೋಡ್ತಾ ಇರ್ಬೋದು. ಸೊ ಇವೆಲ್ಲ ಒಂಥರ ಪವರ್ ಪಾರ್ಟ್ ಸ್ಟಿಕ್ಕರು ಅಷ್ಟೇ. ಇದೇನು ಜಾಸ್ತಿ ನಾನು ಟೆಕ್ನಿಕಲ್ ಆಗಿ ಮಾಡಿಫಿಕೇಶನ್ ಮಾಡಿಸಿಲ್ಲ, ಇಂಜಿನ್ ಮಾಡಿಫಿಕೇಶನ್ ಏನೂ ಇಲ್ಲ. ಇದು ಈ ಕಡೆ ಒಂದು ಸ್ಟಿಕ್ಕರ್ ಇದೆ, ಕೆಳಗಡೆ ಇದಿಲ್ಲ, ಬಿದ್ದೋಗ್ಬಿಟ್ಟಿದೆ ಸ್ಟಿಕ್ಕರ್, ಕಿತ್ಕೊಂಡು ಹೋಗೈತೆ. ಸೊ ಅಲ್ಲೂ ಕಿತ್ಕೊಂಡು ಹೋಗಿದೆ ಸ್ಟಿಕ್ಕರು. ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು ಬಂದ್ಬಿಟ್ಟು ಒಳ್ಳೆ ಟಾರ್ಕ್ ಇದು. ಸೊ ಇದು ಮೋಸ್ಟ್ಲಿ BS4 ಅನ್ಕೊತೀನಿ ಇದು ಗಾಡಿ. ಅವಾಗ ಒಳ್ಳೆ ಗಾಡಿ ಬಿಟ್ಟಿದ್ದ, ಏನು ಮಾರ್ಕೆಟಲ್ಲಿ ಬೃಗಾಳೆ ಎಬ್ಬಿಸ್ಬಿಡ್ತಪ್ಪ ಗಾಡಿ ಇದು. ಸೊ ಇಷ್ಟೇ ಗಾಡಿ ಬಗ್ಗೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಮೆಂಟಲ್ಲಿ. ನೋಡೋಣ ಮುಂದೆ ಹೋಗ್ತಾ ಈ ಗಾಡಿ ಮೇಲೆ ಒಂದು ಲಾಂಗ್ ರೈಡ್ ಮಾಡೋಣ. ಮಳೆಗಾಲ ಬೇರೆ, ಸೊ ತಗೊಂಡು ಹೋಗ್ಬೋದು ಇದನ್ನು ಎಲ್ಲರೂ. ಸೊ ಒಳ್ಳೆ ಸ್ಪಾಟಿಗೆ ಕರ್ಕೊಂಡೋಗ್ಬಿಟ್ಟು ನಿಮ್ಮನ್ನ ವಿಡಿಯೋ ಹತ್ರ ಕರ್ಕೊಂಡೋಗಿ ಸೊ ಮಾನ್ಸೂನ್ ರೈಡ್ ಮಾಡಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಸದ್ಯಕ್ಕೆ ಒಂದು ಸಿಟಿ ರೈಡ್ ಮಾಡೋಣ, ಚಿಕ್ಕ ಸಿಟಿ ರೈಡು. ಒಂದು 2-3 ಕೆಲಸಗಳಿದ್ದಾವೆ, ಮುಗಿಸ್ಕೊಂಡು ಮನೆಗೆ ಬರೋಣ. ಸಿಗೋಣ ಹಂಗಾರೆ, ಬಾಯ್.